ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಮಾತಿಗೆ ಅದು ಪದ್ಧತಿ ಆದ್ರೆ ಆ ಸೈಜ್ ನೋಡಿದ್ರೆ ನಮ್ಮ ಸಂವಿಧಾನದ ಸೈಜ್ ಇಷ್ಟು ನೋಡ್ಬೇಕು ಆ್ಯಕ್ಚುಲಿ. ಅವ್ರು ಹಿಡ್ಕೊಂಡು ಅದು ಬೈಬಲ್ ಸೈಜ್ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತಾರೆ. ಅದು ಬೈಬಲ್ ಆಯಿತು ಸಂವಿಧಾನ ಆಯಿತು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ನೋಡಿದ್ರೆ ಅದು ಬೈಬಲ್ ಹಿಡ್ಕೊಂಡು ಅಡ್ಡಾಡ್ತಾರೆ ಅನ್ಸುತ್ತೆ. ಅದನ್ನ ಸಂವಿಧಾನ, ಯಾಕಂದ್ರೆ ಅವ್ರಿಗೆ ಅದ ಸಂವಿಧಾನ. ರಾಹುಲ್ ಗಾಂಧಿ ಅವ್ರಿಗೆ ಬೈಬಲ್, ಅವ್ರಿಗೆ ಸಂವಿಧಾನ ಅಡ್ಡಾಡ್ತಿರ್ತಾರೆ. ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ ಅನ್ನು ಹಿಡ್ಕೊಂಡಿದ್ದಾರೆ. ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬೆಲ್ಲದವ್ರು ಬೈಬಲ್ ಕಾಣ್ತಂದ್ರೆ ಮತ್ತೆ ಅವರಿಗೆ ಸ್ವಲ್ಪ ಕೇಳ್ಬೇಕು ನೀವು. ನನಗೆ ತುರ್ತು ಪರಿಸ್ಥಿತಿ ಸಂವಿಧಾನಕ್ಕೆ ಘೋರ ಅಪರಾಧ ಅಂತೇಳಿ ನಾಳೆ ಇದು ಮಾಡ್ತಾರೆ. ಅವ್ರು ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ, ಮಾಡಲಿ. ಬಟ್ ಈಗ ಮೋದಿ ಸಾಹೇಬ್ರು ಮಾಡಿದ ಬಗ್ಗೆ ಏನು ಸ್ವಲ್ಪ ಮಾತನಾಡ್ತಾರೆ. ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರ. 25 ಲಕ್ಷ ಸ್ಟೂಡೆಂಟ್ಸಿಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಕೆ ಹೇಳ್ರಿ. ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ, ಎಲೆಕ್ಷನ್ ಬಾಂಡ್ ಬಗ್ಗೆನೂ ಸ್ವಲ್ಪ ಮಾತಾಡೋಕೆ ಹೇಳ್ರಿ. ಸೊ ಇಂಥ ವಿಚಾರಗಳು ಕೂಡ ಮಾತನಾಡ್ಬೇಕು ಅವ್ರು. ಯಾಕಂದ್ರೆ ಭಾಳ ಯೂಶಲಿ ಈಸ್ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್. ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ. ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟು ದಿವಸ ಬಿಟ್ಟು ಇವತ್ತೇ ಬೈಬಲ್ ಕಾಣ್ತದಂದ್ರೆ ಮತ್ತೆ ಇವ್ರ ಕಣ್ಣಾಗ ಏನಿರ್ಬೇಕು, ಇವರಿಗೆ ಬೈಬಲ್ ಕಾಣ್ತದೆ ಅಂತಂದ್ರೆ ಇವ್ರ ಕಣ್ಣೇ ಚರ್ಚೆ ವಿಚಾರ ಮಾಡ್ಬೇಕಾಗ್ತದೆ ಅಂತ ಈ ಸಂದರ್ಭ ಕೇಳಕ್ಕೆ ಬಯಸ್ತೀವಿ. ಸರ್ಕಾರದಿಂದ ಎಷ್ಟು ಅನುದಾನ ಬಂತು ಅದ್ರ ಬಗ್ಗೆ ಕೇಳ್ರಿ ಫಸ್ಟು. ಆಯ್ತು, ರಾಜ್ಯ ಸರ್ಕಾರದಾಗಿರಲಿ, ಕಳೆದ 10 ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬಂದತ್ತೆ ಅಂತ ಅದ್ರ ಬಗ್ಗೆ ಮಾತನಾಡಕ್ಕೆ ಹೇಳಿ. ಅಲ್ಲ, ಆರೋಪ ಮಾಡ್ತಿದಾರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬಿಜೆಪಿ ಅವರು ಹೊಸದೇನಲ್ಲ ಆರೋಪ ಮಾಡೋದ್ರಲ್ಲಿ. ಸಹಜವಾಗಿ ಆರೋಪ ಮಾಡೇ ಮಾಡ್ತಾರದಲ್ಲ, ಏನು ಹೊಸದಲ್ಲ ನಮಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.